ಕೇಸಲ್ಲಿ ತಪ್ಪೊಪ್ಕೊಂಡಿದ್ದಕ್ಕೆ FIR ಫೈಲ್ ಮಾಡಿದ್ದಾರೆ. ನನ್ನ ಕಸ್ಟಡಿಗೆ ತಗೊಳ್ಳೋಕ್ಕೆ ಪೊಲೀಸರು ಬಂದಿದ್ದಾರೆ. ನನ್ನ ಅರೆಸ್ಟ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಹೆಗಡೆ ಫೋನ್ ಮಾಡ್ತಿದ್ದು ಇದಕ್ಕೆ. ರಾತ್ರಿನೇ ಅನುಮಾನ ಇತ್ತು ನನಗೆ. ಇಂಥ ಹೊತ್ತಲ್ಲಿ ಅರೆಸ್ಟ್ ಆಗ್ತಿರೋದು ನನ್ನ ದುರದೃಷ್ಟ. ಯಾವಾಗ ರಿಲೀಸ್ ಆಗ್ತೀನೋ ಗೊತ್ತಿಲ್ಲ. ಕಾಯ್ತೀಯ ಅಲ್ವಾ ನನಗೋಸ್ಕರ? ನೀನೊಂದು ಮಾತು ನಡ್ಸ್ಕೊಡ್ಬೇಕು ಖುಷಿ. ನನಗೆ ಈ ವಿಷಯ ನನ್ನ ತಂದೆ ತಾಯಿಗಾಗ್ಲಿ ನಿನ್ನ ತಂದೆ ತಾಯಿಗಾಗ್ಲಿ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅವ್ರು ಸಹಿಸ್ಕೊಡಲ್ಲ. ನಡ್ಸ್ಕೊಡ್ತೀಯ ಪ್ಲೀಸ್? ಟೈಮ್ ಆಯ್ತು, ಬನ್ರಿ. ಇದೇನೆ ಖುಷಿ? ಎಲ್ಲ ಸರಿ ಹೋಯ್ತು ಅಂದಾಗಲೇ ಈಗ ಆಗ್ಬೇಕಿತ್ತ? ಸುಂದ್ರಿ ಪ್ಲೀಸ್ ಸುಪ್ರಜ್ನ ವಾಪಸ್ ಕೊಡ್ಸೋ. ಹೋಗೋ, ಅವ್ರನ್ನ ಹೇಗಾದ್ರೂ ಮಾಡಿ ಬಿಡಿಸ್ಕೊಂಡ್ ಬಾ ಪ್ಲೀಸ್. ಖುಷಿ, ಬಿಡಿಸ್ಕೊಂಡು ಬರೋ ಹಾಗಿದ್ದಿದ್ರೆ ನಾನು ಇಲ್ಲಿ ನಿಂತಿರ್ತಿದ್ದೇನೆ, ಹೋಗಿರ್ತಿದ್ದೆ. ಈಗ ಕಸ್ಟಡಿಗೆ ತಗೊಂಡಿದ್ದಾರೆ. ಬೇಲ್ ಪೇಪರ್ಸ್ನ ಫೈಲ್ ಮಾಡಬೇಕು, ಆಮೇಲೆ ಕರ್ಕೊಂಡು ಬರೋಕ್ಕಾಗೋದು. ಆದ್ರೆ ನಾನು ಖಂಡಿತ ಕರ್ಕೊಂಡ್ ಬರ್ತೀನಿ. ಹಾ, ಇದೇನಪ್ಪ ಹಿಂಗಾಗೋಯ್ತು? ಸೂರಜ್ ತಪ್ಪೊಪ್ಕೊಂಡಿದ್ದಾನೆ ಅಂದಾಗಲೇ ನನಗೆ ಈ ಅನುಮಾನ ಬಂದಿತ್ತು ಕಾಂತಮ್ಮ. ಆದರೆ ಮನೇಲಿ ಪೂಜೆ ಒಂದು ಮುಗಿಲಿ, ಆಮೇಲೆ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋಣ ಅಂತಿದ್ದೆ. ಇಷ್ಟು ಬೇಗ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಬೆಳಿಗ್ಗೆನೆ ಏನೋ ಅನ್ನಿಸ್ತಿತ್ತು ಹೀಗಾಗುತ್ತೆ ಅಂತ. ಹಂಗಿರ್ಲಪ್ಪ. ಈಗ ನಿಮ್ಮ ಅಕ್ಕ ಪಾವನ ವಿಷಯ ಗೊತ್ತಾಗೋದ್ರೆ ಸೂರಜ್ ನನ್ನ ಹತ್ರ ಮಾತು ತಗೊಂಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು ಅಂತ. ಪ್ಲೀಸ್ ಸುಂದ್ರಿ, ಏನಾದರೂ ಮಾಡೋ. ನಾನು ಅದನ್ನ ಹೇಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ಆದ್ರೆ ನೋಡು, ನೀನ್ ತೋರಿಸ್ಕೋಬಾರ್ದು ಅದನ್ನ. ಇದು 4 ದಿವಸ ಆಗುತ್ತೋ 1 ವಾರ ಆಗುತ್ತೋ ಹೇಳೋಕ್ಕಾಗಲ್ಲ. ನೀನ್ ಧೈರ್ಯವಾಗಿರ್ಬೇಕು, ಆಯ್ತಾ? ಎಲ್ಲ ನಿನ್ನ ಮೇಲೆ ನಿಂತಿರೋದು ಗೊತ್ತಿರಲಿ. ಖುಷಿ, ಧೈರ್ಯವಾಗಿರು, ಅಳಬಾರ್ದು. ಖುಷಿ. ಹಾ ಬನ್ನಿ ಊಟಕ್ಕೆ ಬನ್ನಿ. ಸೂರಜ್ ಅಲ್ಲಿ ಅದು ಅವರ ಆಫೀಸ್ ಕಲೀಗ್ಸ್ ಬಂದಿದ್ರು. ಅವ್ರದ್ದು ಮೆಕ್ಸಿಕೋ ವೀಸಾ ಸ್ಟಾಂಪ್ ಆಗಿದೆಯಂತೆ. ಯಾರೋ ಅದನ್ನ ತಗೊಂಡು ಏರ್ಪೋರ್ಟಿಗೆ ಬರ್ತಾರಂತೆ. ಏರ್ಪೋರ್ಟ್ಗ? ಯಾಕೆ? ಸೂರಜ್ ಫ್ಲೈಟ್ಗೆ ಇನ್ನೊಂದು 5-6 ಗಂಟೆ ಇದೆ ಅಷ್ಟೇ. ಎಲ್ಲಿಗೆ?
ಹೇಳ್ತಿದ್ರಲ್ಲ ಬಾವ ಮೆಕ್ಸಿಕೋಗೆ ಹೋಗ್ಬೇಕಾಗ್ಬೋದು ಅಂತ. ಓಹ್ ಮೆಕ್ಸಿಕೋಗ ಇವಾಗ ಎಲ್ಲಿ ಸೂರಜು? ಹೊರಟ್ರು ಮೆಕ್ಸಿಕೋಗೆ. ಏನ ಮೆಕ್ಸಿಕೋ ಹೊಟ್ಟೋದ್ನಾ? ಅಲ್ಲಪ್ಪ ಮೆಕ್ಸಿಕೋ ಅಂದ್ರೆ ದೇವರಾಜ್ ಮಾರ್ಕೆಟ್ ಅನ್ಕೊಂಡ್ಬಿಟ್ಟಿದ್ಯಾ? ಕೇಳ್ದೆ ಹೊಟ್ಟೋದ್ನಾ? ಅದು ಸೂರಜ್ದು ವೀಸಾ ಸ್ಟಾಂಪ್ ಆಗಿರ್ಲಿಲ್ಲ, ಆಗೋದೇ ಇಲ್ವೇನೋ, ಕ್ಯಾನ್ಸಲ್ ಆಗುತ್ತೇನೋ ಅಂತ ಅನ್ಕೊಂಡಿದ್ರು. ಲಾಸ್ಟ್ ಮಿನಿಟ್ ಅಲ್ಲಿ ವೀಸಾ ಸಿಕ್ಬಿಡ್ತು. ಈಗ ಹೊರಟ್ರು ಆಕ್ಚುಲಿ ಲೇಟ್ ಆಗೋಗಿದೆ. ಅದಕ್ಕೆ ಯಾರಿಗೂ ಹೇಳ್ದೆ ಖುಷಿಗೊಬ್ಳಿಗೆ ಹೇಳಿ ಸೂರಜ್ ಹೊರಟ್ಬಿಟ್ರು. ಇದ್ಯಾಕೋ ತೀರಾ ವಿಚಿತ್ರ ಕಣಯ್ಯ. ಭಾವ ಇದು MNC ಗಳಲ್ಲಿ ತುಂಬಾ ಮಾಮೂಲು, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಏನೇ ಆಗ್ಲಿ ನಮ್ಗೊಂದು ಮಾತು ಹೇಳಿ ಹೋಗ್ಬೋದಿತ್ತಪ್ಪ. ಅಲ್ಲ ನನಗೆ ನೀವು ಯಾವಾಗ ಏನು ಯಾಕೆ ಅಂತ ಇಷ್ಟೊಂದು ವಿಚಾರಿಸಿದ್ರಿ. ಸೂರಜ್ನ ಬೇಗ ಕಳಿಸ್ಕೊಡ್ತಿದ್ರ, ಆಮೇಲೆ ಫ್ಲೈಟ್ ಮಿಸ್ ಆಗೋಗಿರೋದು. ಅದಕ್ಕೆ ಖುಷಿಗೆ ಹೇಳಿ ಹೋಗಿದ್ದಾರೆ. ಆಮೇಲೆ ಹೇಳಿದ್ದಾರೆ ಚೆಕ್ ಇನ್ ಆದ್ಮೇಲೆ ನಮ್ಗೆಲ್ಲ ಫೋನ್ ಮಾಡ್ತಾರಂತೆ, ಅಲ್ವಾ ಖುಷಿ? ನಾವು ಸಂಜೆ ಒಳಗೆ ಊರಿಗೆ ಹೊರಡ್ತೀವಿ, ಅಷ್ಟರೊಳಗೆ ಫೋನ್ ಮಾಡ್ತಾನೋ ಇಲ್ವೋ. ಏನೋಪ್ಪ ಈಗಿನ ಕಾಲದವ್ರದ್ದು ರೀತಿ ನೀತಿನೇ ಗೊತ್ತಾಗಲ್ಲ. ಗುರು, ನನ್ನ ಮಗ ಸೂರಜ್ ಏನಾರ ಫೋನ್ ಮಾಡಿದ್ರೆ ನನಗೂ ಮಾಡಕ್ಕೆ ಹೇಳಪ್ಪ. ನಡಿ ಊಟ ಕೂತ್ಕೊಳ್ಳಿ.